ದೇವರ ನಾಡು ಕೇರಳದಲ್ಲಿ ಕಂಡು ಕೇಳರಿಯದಂತ ದುರಂತ ನಡೆದು ಹೋಗಿದೆ. ಕೇರಳದಲ್ಲಿ ಭೀಕರ ಭೂಕುಸಿತ ಆಗಿದೆ. 19ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಈ ಭೂಕುಸಿತದಲ್ಲಿ. ಕೇರಳದ ವಯನಾಡಿನಲ್ಲಿ ನಡೆದಂತ ಭೀಕರ ಗುಡ್ಡ ಕುಸಿತ. ದೇವರ ನಾಡು ಕೇರಳದಲ್ಲಿ ಕಂಡು ಕೇಳರಿಯದಂತ ದುರಂತ ನಡೆದು ಹೋಗಿದೆ. ಭೀಕರ ಭೂಕುಸಿತ ಕೇರಳದಲ್ಲಿ 19ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಕಾರವಾರದ ಶಿರೂರು ಗುಡ್ಡ ಕುಸಿತ ಏನಾಯಿತು? ಅದೇ ರಾಜ್ಯದಾದ್ಯಂತ ಬಹಳ ದೊಡ್ಡ ಆತಂಕಕ್ಕೆ ಕಾರಣ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಭೂಕುಸಿತ ಆಗ್ತಾ ಇದೆ, ಗುಡ್ಡ ಕುಸಿದು ಬಿಡ್ತಾ ಇದೆ. ಈಗ ನೋಡಿದ್ರೆ ಕೇರಳದ ವಯನಾಡಿನಲ್ಲಿ ಅದಕ್ಕಿಂತಲೂ ಭೀಕರವಾದಂತಹ ಗುಡ್ಡ ಕುಸಿತ ಆಗಿದೆ. ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಭಾರೀ ಜಲಪ್ರವಾಹಕ್ಕೆ 400 ಕುಟುಂಬ ಅತಂತ್ರ ಆಗಿದೆ. ಕಾರ್ ಹೋಗಿ ಎಲ್ಲಿ ಬಿದ್ದಿದೆ. ಈ ಭೂಕುಸಿತದಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಅನುಮಾನ ಇದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗಿದೆ. 19 ಜನ ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಅನುಮಾನ ಇದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಈ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅಲ್ಲಿ ಮಳೆ ಅಡ್ಡಿಯಾಗ್ತಾ ಇದೆ. ಮೆಪ್ಪಾಡಿ, ಮುಂಡಕ್ಕಿ ಪಟ್ಟಣಗಳ ಮೇಲೆ ಭಾರೀ ಗುಡ್ಡ ಬಿದ್ದಿದೆ. 2 ಮಕ್ಕಳು ಸೇರಿದಂತೆ 19 ಜನ ಭೂ ಸಮಾಧಿಯಾಗಿದ್ದಾರೆ. ಒಂದು ಅವರನ್ನ ಹೊರಗಡೆ ತೆಗೆಯುವಂತಹ ಪ್ರಯತ್ನ ಆಗ್ತಾ ಇದ್ರೆ, ಮತ್ತೊಂದು ಕಡೆ 100ಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿರುವಂತಹ ಅನುಮಾನ ಇದೆ. ಅಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೀರಿನ ರಭಸಕ್ಕೆ ಮನೆ ಅಂಗಡಿಗಳು ಕೊಚ್ಚಿ ಹೋಗಿದೆ. ವಯನಾಡು, ಕೋಯಿಕೋಡ್ ಸೇರಿ ಹಲವು ಕಡೆ ಅವಾಂತರ ಆಗಿದೆ. ಭಾರೀ ಜಲಪ್ರವಾಹ, ಏಕಾಏಕಿ ಗುಡ್ಡ ಕುಸಿದು ಬಿದ್ದಿದೆ. ಭೀಕರವಾಗಿ ಗುಡ್ಡ ಕುಸಿದು ಬೀಳುತ್ತೆ, ಜಲಪ್ರವಾಹವೇ ಸೃಷ್ಟಿಯಾಗುತ್ತೆ. ಕೇರಳದ 10 ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆಯಾಗಿದೆ. ಅಕ್ಷರಶಃ ಸ್ಮಶಾನವಾಗಿದೆ ಗ್ರಾಮ. ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶವಾಗಿದೆ. ಈ ದುರಂತ ನಡೆಯೋದಕ್ಕೂ ಮುಂಚೆ ಈ ಪ್ರದೇಶ ಹೀಗಿದ್ದಿದ್ದಲ್ಲ. ಮನೆ ಅಂಗಡಿಗಳಿದ್ದಂತ ಪ್ರದೇಶಕ್ಕೆ ಏಕಾಏಕಿ ಗುಡ್ಡ ಕುಸಿದು ಬೀಳುತ್ತೆ. ಭಾರೀ ಪ್ರಮಾಣದಲ್ಲಿ ಜಲಪ್ರವಾಹವೇ ಸೃಷ್ಟಿಯಾಗುತ್ತೆ. ಈ ಜಲಪ್ರವಾಹಕ್ಕೆ 400ಕ್ಕೂ ಹೆಚ್ಚು ಕುಟುಂಬ ಅತಂತ್ರವಾಗಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶವಾಗಿದೆ. ಅಲ್ಲಿ ಹರಿತಾ ಇರುವಂತಹ ನೀರನ್ನ ನೋಡಿ. ಭಾರೀ ಮಳೆ ಸುರಿತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಇಂಥ ಮಳೆಯ ಮಧ್ಯೆ ಕಷ್ಟ ಆಗುತ್ತೆ. ಒಂದು ಸೇತುವೆ ನಿರ್ಮಾಣ ಆಗಿತ್ತು, ಹೊಸದಾಗಿ ಕಟ್ಟಿದ್ದಂತಹ ಸೇತುವೆ, ಉರುತ್ತಿ ಸೇತುವೆ ಅಂತ. ಆ ಸೇತುವೆ ಕೂಡ ಕೊಚ್ಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ನೀರಿನ ರೌದ್ರಾವತಾರ. ಇಡೀ ಗ್ರಾಮಕ್ಕೆ ಗ್ರಾಮವೇ ಈ ನೀರಲ್ಲಿ ಕೊಚ್ಕೊಂಡು ಹೋಗಿರೋದ್ರಿಂದ ನೀರಿನ ಬಣ್ಣ ಹೇಗಿದೆ, ಆ ನೀರಿನ ರಭಸ ಹೇಗಿದೆ ನೋಡ್ತಾ ಇದೆ. ಸಂಪರ್ಕ ಸೇತುವೆಗಳೇ ಇಲ್ಲ, ರಸ್ತೆಗಳೇ ಕೊಚ್ಕೊಂಡು ಹೋಗಿದೆ. ಮನೆ ಅಂಗಡಿಗಳು ನೀರ್ಪಾಲಾಗಿದೆ. 19 ಜನ ಭೂ ಸಮಾಧಿಯಾಗಿದ್ದಾರೆ. ಶವಗಳನ್ನ ಹೊರ ತೆಗೆಯೋದು ಬಹಳ ದೊಡ್ಡ ಟಾಸ್ಕ್. ಮತ್ತೊಂದು ಕಡೆ 100ಕ್ಕೂ ಹೆಚ್ಚು ಜನ ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡೋದು ಬಹಳ ದೊಡ್ಡ ಟಾಸ್ಕ್ ಆಗಿದೆ. ಒಂದು ಅಲ್ಲಿ ಸೃಷ್ಟಿಯಾಗಿರುವಂತಹ ಜಲಪ್ರವಾಹ, ಮತ್ತೊಂದು ಸಂಪರ್ಕ ಸೇತುವೆಗಳೇ ಇಲ್ಲ, ರಸ್ತೆಗಳಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕಾಗ್ತಾ ಇಲ್ಲ. ಭಾರೀ ಮಳೆ ಬೇರೆ ಸುರಿತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಕಣ್ಣೂರಿನಿಂದ 2 ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಈಗ ಸ್ಥಳಕ್ಕೆ ಬಂದಿದೆ. ಸೂಳೂರು ವಾಯುನೆಲೆಯಿಂದ 2 ಹೆಲಿಕಾಪ್ಟರ್ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತದಲ್ಲಿ 100 ಮಂದಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಅನುಮಾನದ ಮೇರೆಗೆ ಕಾರ್ಯಾಚರಣೆ ನಡೀತಾ ಇದೆ. ಗುಡ್ಡ ಕುಸಿತದಿಂದ ಬಂಡೆಗಳು ಉರುಳಿ ಬಿದ್ದಿದೆ. ಊರೇ ನಾಶವಾಗಿದೆ. ನೀರಿನ ಜೊತೆ ಮರದ ದಿಮ್ಮಿಯಂತೆ ಹೆಣಗಳು ತೇಲಿ ಬಂದಿದೆ. ನಿಲಂಬೂರು ಬಳಿ ಚಳಿಯಾರ್ ನದಿಯಲ್ಲಿ ಹೆಣಗಳು ತೇಲ್ಕೊಂಡು ಬಂದಿದೆ. ಹೀಗೆ ತೇಲ್ಕೊಂಡು ಬಂದಂತ ಹೆಣಗಳ ರಾಶಿ ನೋಡಿ ಜನ ಭಯಭೀತರಾಗಿದ್ದಾರೆ. ಎಂತವರಿಗಾದ್ರೂ ಭಯ ಆಗುತ್ತೆ.
ಒಂದು ಆ ನೀರಿನ ರಭಸ ಹೇಗಿದೆ ನೋಡಿ. ಈ ನದಿ ಹೊಳೆ ನೀರು ಹರಿಯೋದು ಬೇರೆ, ಆದರೆ ಮಳೆಗಾಲದ ಸಂದರ್ಭದಲ್ಲಿ ಇಡೀ ಊರೇ ಕೊಚ್ಕೊಂಡು ಬಂದಾಗ ಆ ನೀರಿನ ರೌದ್ರತೆ ಕಾಣುತ್ತೆ. ಜನ ಕಂಗಾಲಾಗಿದ್ದಾರೆ. ಕಣ್ಣು ಮುಂದೆ ನೀರಲ್ಲಿ ಹೆಣ ತೇಲ್ಕೊಂಡು ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಭೂಕುಸಿತ ಆಗುತ್ತೆ ಅಂದ್ರೆ, ಗುಡ್ಡ ಕುಸಿದ ಪರಿಣಾಮ ಈ ಬಂಡೆಗಳು ಉರುಳ್ಕೊಂಡು ಬಂದಿದೆ ಊರಿಗೂರೇ ಸರ್ವನಾಶ ಆಗಿದೆ. ಬೃಹತ್ ಗಾತ್ರದ ಬಂಡೆಗಳು ಉರುಳ್ಕೊಂಡು ಬಂದ್ರೆ ಏನಾಗ್ತದೆ? ನೀರು ಹರಿತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಈ ಘಟನೆ ನಡೆಯೋದಕ್ಕೂ ಮುಂಚೆ ಹೀಗಿದ್ದ ಪ್ರದೇಶಗಳಲ್ಲ ಇದೊಂದು ಊರು, ಇದೊಂದು ಗ್ರಾಮ. ಮನೆ ಇತ್ತು, ರಸ್ತೆಗಳಿತ್ತು, ಚೆನ್ನಾಗಿ ಅಂಗಡಿಗಳಿತ್ತು. ಅಲ್ಲಿನ ಲೈವ್ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಕೇರಳದಲ್ಲಿ ಈಗ ಪ್ರೆಸೆಂಟ್ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು. ನೀರಿನ ಜೊತೆ ಹೆಣಗಳು ತೇಲ್ಕೊಂಡು ಬಂದಿದೆ. ಜನ ಫಸ್ಟ್ ನೋಡಿದಾಗ ಮರದ ದಿಮ್ಮಿ ಏನಾದ್ರೂ ತೇಲ್ಕೊಂಡು ಬಂದಿರಬಹುದಾ, ಏನೋ ಕಟ್ಟಿಗೆ ತೇಲ್ಕೊಂಡು ಬಂದಿರಬಹುದಾ ಅಂತ ಅಂದುಕೊಂಡಿದ್ರು. ಆದ್ರೆ ನೋಡಿದ್ರೆ ಹೆಣಗಳು ತೇಲ್ಕೊಂಡು ಬರ್ತಾ ಇದೆ. ಚಳಿಯಾರ್ ನದಿ ನೀಲಂಬೂರ್ ಬಳಿ ಇದೆ ಚಳಿಯಾರ್ ನದಿ. ಆ ನದಿಯಲ್ಲಿ ಹೆಣಗಳು ತೇಲ್ಕೊಂಡು ಬರ್ತಿರೋದು ನೋಡಿ. ಅದು ರಾಶಿ ರಾಶಿ ಹೆಣ. ಜನ ಭಯಭೀತರಾಗಿದ್ದಾರೆ. ಅಲ್ಲಿರೋರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ವಯಸ್ಸಾದವರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಪೇಷಂಟ್ಗಳಿದ್ದಾರೆ. ಒಬ್ಬೊಬ್ಬರನ್ನು ಆ ಸ್ಥಳದಿಂದ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಮಧ್ಯ ಕಲ್ಲುಗಳ ರಾಶಿ, ಬಂಡೆಗಳು ಉರುಳ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಬೋಟ್ನ ಸಹಾಯದಿಂದಲೂ ಮುಂದೆ ಹೋಗೋದು ಕಷ್ಟವೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಜನಿ ಸಂಪರ್ಕದಲ್ಲಿದ್ದಾರೆ. ರಜನಿ, ಮೊನ್ನೆ ಅಷ್ಟೇ ಕಾರವಾರದ ಶಿರೂರಿನಲ್ಲಿ ನಡೆದಂತ ಗುಡ್ಡ ಕುಸಿತ, ಅದರಿಂದನೇ ಇನ್ನೂ ಹೊರಗಡೆ ಬಂದಿರಲಿಲ್ಲ ಈ ಪ್ರಮಾಣದಲ್ಲಿ ಗುಡ್ಡ ಕುಸಿತನ ಅಂತ. ಈಗ ನೋಡಿದ್ರೆ ಕೇರಳದಲ್ಲಿ ಇದೇನಿದು, ಇಡೀ ಊರೇ ಸರ್ವನಾಶ ಆಗಿದೆ. ಇಡೀ ಗ್ರಾಮವೇ ಕೊಚ್ಕೊಂಡು ಹೋಗಿದೆ. ಹೆಣಗಳು ತೇಲ್ಕೊಂಡು ಬರ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಶಿರೂರಿನ ಸಾವು ನೋವಿನಿಂದ ಈಗಷ್ಟೇ ನಾವು ಅದರಿಂದ ಈಚೆ ಬರ್ತಾ ಇದೀವಿ. ಅದಕ್ಕಿಂತ ತುಂಬಾ ದೊಡ್ಡದ ಮಟ್ಟದಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಶಿರೂರಿಗಿಂತ ಹೆಚ್ಚಾಗಿ ನಾವು ಕೊಡಗಿನ ದುರಂತವನ್ನು ನೆನಪಿಸ್ಕೊಬೇಕಾಗತ್ತೆ. ಕರ್ನಾಟಕದಲ್ಲಿ ಏನು ಕೊಡಗಿನ ದುರಂತ ಆಗಿತ್ತು, ಕೊಡಗಿನಲ್ಲೂ ಹೀಗೆ ಗುಡ್ಡ ಕುಸಿತು, ಭೂಕುಸಿತ ಆಗಿ ನೂರಾರು ಜನ ಅಲ್ಲಿ ಸಾವಿಗೀಡಾಗಿದ್ರು. ನಾವು ನೋಡಿದ್ವಿ, ಮನೆ ಆಸ್ತಿ ಪಾಸ್ತಿ ಎಲ್ಲವೂ ಮಣ್ಣಲ್ಲಿ ಕೊಚ್ಚಿ ಹೋಗಿತ್ತು. ಅದೇ ರೀತಿಯಾದ ಒಂದು ದುರಂತ ಇವಾಗ ಏನು ದೇವರ ನಾಡು ಅಂತ ಏನ್ ಹೇಳ್ತೀವಿ ಅಂತದೊಂದು ಕೇರಳದಲ್ಲಾಗಿದೆ. ನಾವು ಕೇರಳವನ್ನು ನೋಡಿರೋ ಹಾಗೆ ಅತಿ ಸುಂದರವಾದ ಪ್ರದೇಶ ನೋಡುವುದಕ್ಕೆ ಇಡೀ ದೇವರ ನಾಡು ಅಂತ ಕರೆಯೋದೇ ಅದಕ್ಕಾಗಿ. ಅಂತ ಸ್ವರ್ಗ ಸದೃಶವಾದ ಅಂತ ಒಂದು ಕೇರಳ ಇವತ್ತು ಎಷ್ಟು ಬೀಭತ್ಸವಾಗಿ ಕಾಣಿಸ್ತಾ ಇದೆ. ಆ ಜಾಗ ನೋಡಿದ್ರೆ ನಿಜವಾಗ್ಲೂ ನೋಡುಗರ ಎದೆ ಜಲ್ಲನ್ನಂತ ದೃಶ್ಯಗಳಲ್ಲಿ. ಅಲ್ಲಿಯ ನದಿಯ ಒಂದು ರೌದ್ರಾವತಾರ, ಅದ್ರ ಕಲ್ಲರ್ ನೋಡಿದ್ರೆ ನಮ್ಗೆ ಅದು ರಕ್ತವೇನೋ ಅನ್ನುವಂತ ಭಾಸವಾಗ್ತಾ ಇದೆ. ಯಾಕಂದ್ರೆ ಅದ್ರ ಕೆಳಗಡೆ ನೂರಾರು ಜನರು ಇದ್ದಾರೇನೋ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಿದೆ. ಈಗ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 19 ಜನ ಡೆಡ್ ಬಾಡಿ 19 ಜನ ಸಾವಿಗೀಡಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. 11 ಜನ ಡೆಡ್ ಬಾಡಿ ಸಿಕ್ಕಿದೆ. ಸುಮಾರು ಒಂದು 50-60 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಟ್ ನೂರಾರು ಜನ ಒಳಗಡೆ ಸಿಲುಕಿದ್ದಾರೆ. ನಾವ್ ಇದನ್ನ ಕೊಡಗಿನ ಜೊತೆ ಯಾಕೆ ಹೇಳ್ತೀನಿ ಅಂದ್ರೆ, ಜಿಯೋಗ್ರಾಫಿಕಲ್ ಏರಿಯಾಸ್ ಇದು ಕೊಡಗಿನ ತರ ಇದೆ. ಅಂದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಕಣಿವೆ ಅಂತ ಜಾಗಗಳಿರತ್ತೆ. ಅಂತ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಊರುಗಳಿರತ್ತೆ. ಅಂತದೊಂದು ಪ್ರದೇಶ ವಯನಾಡಿನ ಕೊಯ್ಕೋಡು ಹತ್ರ ಈ ವಿಲಂಗಡ್ ಗ್ರಾಮ, ಚೂಳೂರು ಅದ್ರ ಹತ್ರ ಬರುತ್ತೆ. ಅದು ವಿಲಂಗಡ್ ಗ್ರಾಮದ ಹತ್ರ ಮೇಪಾಡಿ ಮೊಂಡಕ್ಕೈ ಪಟ್ಟಣದಲ್ಲಿ ಮೊದಲು ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಒಂದು ಭೂಕುಸಿತ ಆಗತ್ತೆ. ಅಲ್ಲಿ ಗುಡ್ಡಗಳಿಂದ ನಿನ್ನೆಯಿಂದ ಧಾರಾಕಾರ ಮಳೆ ಇದೆ, ರೆಡ್ ಅಲರ್ಟ್ ಇದೆ. ಸುಮಾರು ನಿನ್ನೆ 24 ಗಂಟೆಯಲ್ಲಿ 300 ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ ಅಲ್ಲಿ. ಅಂತ ಜಾಗದಲ್ಲಿ ರಾತ್ರಿ 2 ಗಂಟೆಗೆ ಮೊದಲ ಭೂಕುಸಿತ ಆಗತ್ತೆ. ಮೇಪಾಡಿ ಮುಂಡಕೆ ಪಟ್ಟಣಗಳಲ್ಲಿ ಅದೊಂದು ತುಂಬಾ ಚಿಕ್ಕ ಹಳ್ಳಿನೂ ಅಲ್ಲ, ಹಾಗಾದ್ರೆ ದೊಡ್ಡ ಊರು ಅಲ್ಲ, ಅಂತ ಊರುಗಳದು. ಆ ಊರಿನಲ್ಲಿ ಅಲ್ಲಿ ಒಂದು ಭೂಕುಸಿತ ಉಂಟಾಗಿ ರಾತ್ರೋರಾತ್ರಿ ಗುಡ್ಡದಿಂದ ಹರಿದು ಬರುವಂತ ನದಿ ಜೊತೆಗೆ ದೊಡ್ಡ ಮಣ್ಣಿನ ರಾಶಿ ಅಲ್ಲಿಂದ ಬರ್ತದೆ. ಜೊತೆಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ದೊಡ್ಡ ದೊಡ್ಡ ಮರಗಳು. ನಾವೇನು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡ್ತೀವಿ ಅಂತ ಅಲ್ಲಿರುವಂತಹ ಮರಗಳು ಬಂದ್ರೆ ತೇಲ್ಕೊಂಡ್ಬಂದ್ರೆ ಅಲ್ಲಿ ಕೆಳಗಡೆ ಸಿಕ್ಕಿರೋರು ಉಳಿಯಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಮರಗಳ ಮತ್ತು ನೀರಿನ ರಭಸಕ್ಕೆ ಅಲ್ಲಿರುವಂತ ಮನೆಗಳು, ಅಂಗಡಿಗಳು, ವಾಹನಗಳು ಎಲ್ಲವೂ ಮುಚ್ಕೊಂಡು ಹೋಗಿದೆ. ಸಮಾಧಿ ಅಂತ ಏನಂತೀವಿ ಆ ತರ ಅಲ್ಲಿ ಕಾಣಿಸ್ತಾ ಇದೆ.
ಅದ್ರ ಜೊತೆ 4 ಗಂಟೆಗೆ ಇನ್ನೊಂದು ಭೂಕುಸಿತ ಆಗತ್ತೆ. ಚೂರಲ್ಮಾಲಾದಲ್ಲಿ ಶಾಲೆ ಬಳಿ ದೊಡ್ಡದೊಂದು ಭೂಕುಸಿತ ಆಗತ್ತೆ. ಒಟ್ಟು 3 ಬಾರಿ ಭೂಕುಸಿತ ಆಗತ್ತೆ ಬೆಳಗಾಗೋಷ್ಟ್ರೊಳಗೆ. ಹಾಗಾಗಿ ಜನ ಕಣ್ಣು ಬಿಡುವಷ್ಟರೊಳಗೆ ಸ್ವರ್ಗ ಸದೃಶವಾದಂತ ಅವರ ಊರು ಕೊಚ್ಚಿಕೊಂಡು ನರಕ ಸದೃಶವಾಗಿ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಯಾರು ಉಳಿದಿದ್ದಾರೆ ಯಾರು ಇಲ್ಲ ಅಂತ ಅವ್ರಿಗೆ ಇನ್ನೂ ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅನೇಕ ಭಾಗಗಳಿಗೆ ರೀಚ್ ಆಗಕ್ಕೆ ಇನ್ನೂ ಆಗಿಲ್ಲ. ಯಾಕಂದ್ರೆ ರಸ್ತೆಗಳು ಕೊಚ್ಚಿ ಹೋಗಿರೋದ್ರಿಂದ ಹೋಗಕ್ಕೂ ಆಗ್ತಾ ಇಲ್ಲ. NDRF ಎಲ್ಲ ಪಡೆಗಳು ಬಂದಿದೆ. ಸೂಳೂರಿನಿಂದ 2 ಹೆಲಿಕಾಪ್ಟರ್ಗಳು ಬಂದಿದೆ. ಸೂಳೂರು ವಾಯುನೆಲೆಯಿಂದ, ಕಣ್ಣೂರಿಂದ 2 ಟೀಮ್ NDRF ಬಂದಿದೆ. ಹಾಗಿದ್ದು ಸಹಿತ ಏನೇನ್ ಆಗಿದೆ ಅಲ್ಲಿ, ಎಷ್ಟು ಜನಕ್ಕೆ ಆಗಿದೆ ಅನ್ನುವ ಇನ್ನೂ ಅಂದಾಜು ಸಿಗ್ತಾ ಇಲ್ಲ. ಒಂದು ಮಾಹಿತಿ ಪ್ರಕಾರ ಒಳಗೆ ಇರುವಂತ ಭಾಗಗಳಿಗೆ ಇನ್ನೂ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಅಲ್ಲಿಯ ಕೆಲವರು ಜಾಲತಾಣಗಳಲ್ಲಿ ಅಲ್ಲಿಯ ಫೋಟೋಗಳನ್ನ ಹಾಕ್ತಾ ಇದಾರೆ ಅಲ್ಲಿಯ ಹಳ್ಳಿಗರು. ಅದರ ಮೇಲೆ ಒಂದು ಅಂದಾಜು ಮಾಡಬೇಕಾಗಿದೆ. ಅಲ್ಲಿ ನಮ್ಗೆ ಇನ್ನೂ ಯಾವುದೇ ರೆಸ್ಕ್ಯೂ ಟೀಮ್ ಬಂದಿಲ್ಲ ಅಂತ ಅವರು ಜನ ಮೊರೆ ಇಡೋದನ್ನ ನಾವಲ್ಲಿ ಜಾಲತಾಣಗಳ ಮೂಲಕ ನಾವು ನೋಡ್ತಾ ಇದೀವಿ. ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅವರು ಹಾಕ್ತಾ ಇದ್ದಾರೆ. ಹಾಗಾಗಿ ಗೊತ್ತಾಗ್ತಾ ಇದೆ. ಅಲ್ಲದೆ ಇನ್ನು ಕೇರಳದಲ್ಲಿ ಇನ್ನು ಮುಂದಿನ ದಿನಗಳಲ್ಲೂ ಸಹಿತ ಅಂದ್ರೆ ಇವತ್ತು ನಾಳೆ ಸಹಿತ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಸುಮಾರು 5 ಜಿಲ್ಲೆಗಳಲ್ಲಿ, ಕಾಸರಗೋಡು, ಕಣ್ಣೂರು, ವಯನಾಡು, ಕೋಯಿಕ್ಕೋಡು, ಮಲ್ಲಪುರಂ, ಇಲ್ಲೆಲ್ಲ ಕಡೆ ರೆಡ್ ಅಲರ್ಟ್ ಇದೆ. ಹಾಗಾಗಿ ಧಾರಾಕಾರ ಮಳೆಯ ಮಧ್ಯೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಗೂ ಇದು ಹಿನ್ನಡೆ ಆಗ್ತಾ ಇದೆ. NDRF ಮತ್ತೆ ಸ್ಥಳೀಯ ಅಗ್ನಿಶಾಮಕ ದಳದವರು, ಪೊಲೀಸು, ಇಡೀ ಜಿಲ್ಲಾಡಳಿತ ಇಲ್ಲಿ ವರ್ಕ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಟೆಂಪ್ರವರಿಯಾದ ಸೇತುವೆಗಳನ್ನ ಕಟ್ಟಿ ಈ ಕಡೆಯಿಂದ ಆ ಕಡೆ ಜನರನ್ನ ಹೇಗಾದ್ರೂ ಸ್ಥಳಾಂತರ ಮಾಡಬೇಕು, ಸುರಕ್ಷಿತವಾಗಿ ಮಾಡ್ಬೇಕು ಅನ್ನೋ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಹಾಗಿದ್ದು ಮಳೆ ರಭಸ ಹೆಚ್ಚಿರೋದ್ರಿಂದ, ಜೊತೆಗೆ ನದಿಯ ರೀತಿ ಮೇಲಿಂದ ಗುಡ್ಡನ್ನು ಕುಸಿದು ಬಂದು ಪ್ರವಾಹದ ರೀತಿ ಬರ್ತಾ ಇರೋದ್ರಿಂದ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೂ ಅಡ್ಡಿ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಅಲ್ಲಿ ತಾಮರಸೇರಿ ಪಾಸ್ ಅಂತ ರೋಡ್ ಇದೆ. ಅದು ಒಂದು ರೋಡ್ ಮಾತ್ರ ಹೀಗಾಗಿ ಓಪನ್ ಆಗಿದೆ. ಹಾಗಾಗಿ ಅಲ್ಲಿ ಅಗತ್ಯ ವಸ್ತುಗಳನ್ನು ಬಿಟ್ಟು ಬೇರೆ ಯಾರು ಓಡಾಡಬೇಡಿ, ಅದಕ್ಕಾಗಿ ಮೀಸಲಿಡೋಣ, ಅಲ್ಲಿಯ ಜನರ ರಕ್ಷಣೆಗೆ ಮೀಸಲಿಡೋಣ ಅಂತ ಜಿಲ್ಲಾಧಿಕಾರಿ ಅಲ್ಲಿ ಮನವಿ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿರುವಂತ ರೆಸಾರ್ಟ್ಗಳು ಅದನ್ನೆಲ್ಲದನ್ನು ಖಾಲಿ ಮಾಡಿ ಬಂದಿರುವಂತ ಯಾತ್ರಿಗಳು ಏನಿದ್ರು ಅವ್ರನ್ನೆಲ್ಲ ವಾಪಸ್ ಕಳಿಸುವಂತ ಕೆಲಸಗಳಾಗ್ತದೆ. ಯಾಕಂದ್ರೆ ಕೇರಳ ನಮ್ಗೆ ಗೊತ್ತು, ಅದು ಪ್ರವಾಸಿಗರ ಊರು. ಅದು ಅಲ್ಲಿಗೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅವ್ರನ್ನೆಲ್ಲ ಸೇಫ್ ಆಗಿ ಅವ್ರವ್ರ ಊರಿಗೆ ತಲುಪಿಸೋದು ಸಹಿತ ಮುಖ್ಯ. ಹೀಗಾಗಿ ಇಲ್ಲಿರುವಂತ ಒಂದು ಹೋಮ್ ಸ್ಟೇಗಳಾಗಿರ್ಬೋದು, ರೆಸಾರ್ಟ್ಗಳನ್ನು ಅಲ್ಲಿ ಖಾಲಿ ಮಾಡುವಂತ ಕೆಲಸ ನಡೀತಾ ಇದೆ. ಜೊತೆಗೆ ಮುಖ್ಯವಾಗಿ ಇಲ್ಲಿ ಏನ್ ಭೂಕುಸಿತ ಆಗಿದೆ ಆ ಸ್ಥಳದ ರಕ್ಷಣಾ ಕಾರ್ಯಾಚರಣೆ ಅತಿ ಮುಖ್ಯವಾದದ್ದು. ಇಡೀ ಈಗಾಗಲೇ ಪಿಣರಾಯಿ ವಿಜಯ್ ಅವರು CM ಆಗಿರುವಂತ ಪಿಣರಾಯಿ ವಿಜಯ್ ಅವರು ಅಲ್ಲಿಯ ಸಂಪೂರ್ಣ ಹೊಣೆ ಹೊತ್ಕೊಂಡು ಅಲ್ಲಿಯ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಜೊತೆಗೆ PM ಮೋದಿ ಸಹಿತ ಅವ್ರ ಜೊತೆ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರದ ನೆರವು ಸಿಗ್ತಾ ಇದೆ. ಹೀಗಿದ್ದು ತಕ್ಷಣಕ್ಕೆ ಅಲ್ಲಿ ರೀಚ್ ಆಗೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ರೀಚ್ ಆಗಕ್ ಆಗ್ತಾ ಇಲ್ಲ. ಇರುವ ಕೆಲವೇ ಜನ, ಒಂದು 2-3 ತಂಡಗಳು ಅಲ್ಲಿ ಈಗ ವರ್ಕ್ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಸಂಪೂರ್ಣವಾಗಿ ಒಳಗೆ ಹೋಗಿದ್ದೆ ಆದರೆ, ಅಂದ್ರೆ ಕಾಡಿನ ಒಳಗೆ ಹೋಗಿ ಹಳ್ಳಿಗಳಿಗೆ ರೀಚ್ ಆದ್ರೆ ಒಳಗೆ ಏನೇನಾಗಿರ್ಬೋದು ಅಂತ ಗೊತ್ತಾಗಬಹುದು. ಯಾಕಂದ್ರೆ ನಮ್ಗೆ ಒಂದು ಮಾಹಿತಿ ಪ್ರಕಾರ ಈಗ ಚಳಿಯಾರ್ ನದಿ ಅಂತ ನಿಲಂಬೂರ್ ಬಳಿನೇ ಒಂದು 5-6 ಹೆಣಗಳು ತೇಲ್ಕೊಂಡ್ ಬಂದಿರೋದನ್ನ ಅಲ್ಲಿ ನೋಡಿದ್ದಾರೆ. ಸೊ ಆ ಹೆಣಗಳು ಆ ದಟ್ಟ ಒಂದು ಆ ರಾಶಿಯ ಪ್ರಮಾಣದಲ್ಲಿರುವಂತ ನದಿಯಲ್ಲಿ ಹೆಣಗಳು ಕಾಣೋದು ಇಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬರ್ತಾ ಇದೆ. ಆ ಚಳಿಯಾರ್ ನದಿ ತುಂಬಾ ದೊಡ್ಡ ನದಿ ಏನಲ್ಲ, ಸುಮಾರು 8 ಮೀಟರ್ ಉದ್ದವಾದ ನದಿ ಅಂತ ಹೇಳ್ತಾರೆ ಅದನ್ನ. ಬಟ್ ಅದು ಸಂಪೂರ್ಣವಾಗಿ ಅದರ 3 ಪಟ್ಟು 4 ಪಟ್ಟು ಜಾಸ್ತಿ ಫೋರ್ಸ್ ಅಲ್ಲಿ ಅದು ಬರ್ತಾ ಇದೆ. ಜೊತೆಗೆ ಅದು ತುಂಬಾ ಮಣ್ಣು ತುಂಬಿಕೊಂಡಿರೋದ್ರಿಂದ ಅಲ್ಲಿ ಹೆಣಗಳಿದೆಯೋ ಮರಗಳಿದೆಯೋ ಅನ್ನೋದು ಸಹಿತ ಗೊತ್ತಾಗ್ತಾ ಇಲ್ಲ. ಈ ತರ ನುಗ್ಗಿ ಬರ್ತಾ ಇರೋ ಒಂದು ನೀರಿನ ರಭಸವನ್ನ ತಡೆಯಕ್ಕೂ ಯಾರಿಗೂ ಆಗೋದಿಲ್ಲ. ಅಲ್ಲಿ ಏನಿದೆ ಒಳಗಡೆ ಅಂತ ಕಂಡುಹಿಡಿಯೋಕ್ಕೂ ಆಗಲ್ಲ. ಹಾಗಾಗಿ ಹೆಣಗಳ ರಾಶಿ. ಇನ್ನೊಂದು ಶ್ವೇತಾ, ನಾವು ಗಮನಿಸಬಹುದು, ಈ ನೀಲಾಂಪುರ್ ಬಳಿ ಏನು ಹೆಣಗಳು ಸಿಕ್ತಿದೆ, ಇದು ಭೂಕುಸಿತ ಆದ ಜಾಗದಿಂದ 50 ಕಿಲೋಮೀಟರ್ ದೂರದಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಹೆಣಗಳು ಹೋಗಿರ್ಬೋದು ಅಂತ ಗೊತ್ತಾಗಲ್ಲ. ನಾನು ಯಾಕೆ ದೂರ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟು ದೂರದವರೆಗೂ ತೇಲ್ಕೊಂಡ್ ಬಂದಿದೆ ಅಂದ್ರೆ ಅರ್ಥ ಆ ಹೆಣಗಳು ಎಲ್ಲೆಲ್ಲಿ ಹೋಗಿದಾವೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅಂದಾಜು ಮಾಡಕ್ಕೂ ಈಗ ಕಷ್ಟ ಆಗ್ತಾ ಇದೆ. ಬಹುಶಃ ಈ ಕಾರ್ಯಾಚರಣೆ ಮುಗಿಯೋಷ್ಟರಿಗೆ ಇದರ ಪ್ರಮಾಣ ಇನ್ನಷ್ಟು ಹೆಚ್ಚಾಗ, ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚೋ ಎಲ್ಲ ಸಾಧ್ಯತೆಗಳು ಇದೆ ಶ್ವೇತಾ. ಓಕೆ, ಥ್ಯಾಂಕ್ ಯು ರಜನಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.